ಹೊಸಬ್ರು ಇದಾರೆ, ಅವ್ರಿಗೆ ಎಲ್ಲಿ ಪಕ್ಷ ಸ್ಟ್ರಾಂಗ್ ಇದೆ ಅವ್ರನ್ನ ತಂದು ಗೆಲ್ಸ್ಕೋ ಕಳ್ಸು. ಬೆಂಗಳೂರು ಉತ್ತರದಾಗ ಯಾರ್ಯಾರಪ್ಪ ಅಭ್ಯರ್ಥಿ ಅಂದ್ರೆ ಇಲ್ಲಿ ಯಾರು ಇಲ್ಲ. ಬೆಂಗಳೂರು ಉತ್ತರದ ಅವರಿಗೆ ನೇಟಿವಿಟಿ ಗೊತ್ತಿರಲ್ಲ, ಇಲ್ಲಿನ ಸಮಸ್ಯೆಗಳು ಗೊತ್ತಿರಲ್ಲ. ಯಾವ್ದೋ ಒಂದು ಪಕ್ಷದ ಚಿಹ್ನೆಯಲ್ಲಿ ಬರ್ತಾರೆ, ನಿಂತ್ಕೋತಾರೆ, ಗೆಲ್ತಾರೆ, ಎಲ್ಲ ಅಭಿವೃದ್ಧಿ ಆಗುತ್ತೆ. ಅವರಿಗೆ ಲೋಕಲ್ ಕನೆಕ್ಟೇ ಇರಲ್ಲ. ಡಿ.ವಿ. ಸದಾನಂದ ಗೌಡರಿಗೆ ದಾಸರಳ್ಳಿ ಕ್ಷೇತ್ರ ಗೊತ್ತಂದ್ರೆ ಆ ಕ್ಷೇತ್ರದ ಹೆಸರುಗಳು ಸರಿ ಗೊತ್ತಿರಲ್ಲ. ಈಗ ಎಲ್ಲ ಅಭಿವೃದ್ಧಿ ಆಗುತ್ತೆ ಹೇಳಿ? ನಿಮ್ ಕ್ಷೇತ್ರ ಏನು? ಈಗ ಇರುವಂತ ಅಭ್ಯರ್ಥಿ ಇದಾರೆ, ಶೋಭಾ ಕರಂದ್ಲಾಜೆ ಮುನ್ನಡೆ ಸಾಧಿಸ್ತಾ ಇದಾರೆ. ಇನ್ನೊಂದ್ ಕಡೆ ರಾಜೀವ್ ಗೌಡ ಇದ್ರು. ಸೊ ಇವ್ರು ಗೆದ್ರೆ ಏನ್ ಮಾಡ್ಬೋದು ಅನ್ಸುತ್ತೆ? ರಾಜ್ಯ ಖಾತೆ ಕೃಷಿ ಸಚಿವೆ ಆಗಿದ್ರು ಶೋಭಾ ಕರಂದ್ಲಾಜೆ, ಮತ್ತೆ ಅವ್ರಿಗೆ ಗೆಲ್ಲೋ ಸಾಧ್ಯತೆ ಇದೆ. ಗೆದ್ರೆ ಏನ್ ಮಾಡ್ತಾರೆ ಅನ್ಸುತ್ತೆ? ಬಹಳಷ್ಟು ವಿಚಾರ ನೀವು ಪ್ರಸ್ತಾಪ ಮಾಡಿದ್ರಿ. ನಾನು ಪ್ರಜಾಕೀಯದ ಸಿದ್ಧಾಂತವನ್ನ ಪ್ರತಿಪಾದಿಸೋದ್ರಿಂದ ಯು ಜಸ್ಟ್ ನೋ ವಿ ಡೋಂಟ್ ಬ್ಲೇಮ್ ಎನಿ ಅದರ್ಸ್. ನಾವೇ ಅನ್ಲೆಸ್ ಅಂಡ್ ಅಂಟಿಲ್ ಸಿಟಿಸನ್ಸ್ ನಾವು ಜವಾಬ್ದಾರಿ ತಗೊಂಡು ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋವರೆಗೂ ಏನು ಬದಲಾವಣೆ ಪರಿವರ್ತನೆ ಕಾಣಕ್ ಸಾಧ್ಯ ಇಲ್ಲ. ನಾವು ಬಿಜೆಪಿ ನಾಯಕತ್ವನು ಬೈಯೋದ್ ಬೇಡ, ಅಥವಾ ಬೈಯೋದಿಲ್ಲ. ಹಂಗಾಗಿ ನಾನು ಪ್ರಶ್ನೆ ಕೇಳಿದ್ರು ಪ್ರಯೋಜನ ಇಲ್ಲ ಅನ್ಸುತ್ತೆ. ನಾವು ಬೆಳಿಬೇಕು ಅಂತೀರಾ, ಇನ್ನೊಬ್ರನ್ನ ತೆಗಳೋದಿಲ್ಲ. ಇನ್ನೊಬ್ರನ್ನ ತೆಗಳಿ ಯಾವತ್ತೂ ಕೂಡ ಯಾವ ಸಮಾಜನೂ ಕೂಡ ಪರಿವರ್ತನೆ ಹೊಂದಿಲ್ಲ, ಪರಿವರ್ತನೆ ಹೊಂದೋದು ಇಲ್ಲ. ಅದು ಸಾಧ್ಯವೇ ಇಲ್ಲ. ಪರಿವರ್ತನೆ ಅನ್ನುವಂಥದ್ದು ಅದು ಯಾವತ್ತೂ ಕೂಡ ಅಂತರಂಗದ ಚಳವಳಿ. ಪ್ರಜಾಕೀಯ ಬಿಲೀವ್ಸ್ ಇನ್ ಇನ್ನರ್ ಟ್ರಾನ್ಸ್ಫಾರ್ಮೇಶನ್. ನೀವು ಎಷ್ಟು ದಿವಸ ಅಂತ ರಾಜಕೀಯ ಮಾಡ್ತೀರಾ ಸರ್? ನಿಜವಾದ ನ್ಯಾಷನಲಿಸಂ, ನಿಜವಾದ ರಾಷ್ಟ್ರವಾದ ಅಂತಂದ್ರೆ ನಾನು ನನ್ನ ದೇಶಕ್ಕೋಸ್ಕರ ನನ್ಗೆ ಏನ್ ಸಾಧ್ಯ ಆಗುತ್ತೋ ಅದನ್ನ ಮಾಡ್ತೀನಿ. ನೀವು ಹೋಗ್ಬಿಟ್ಟು ಗಡಿ ಕಾಯೋದ್ ಬೇಡ. ಪ್ರಾಮಾಣಿಕವಾಗಿ ನಾವು ಮತ ಚಲಾಯಿಸಬೇಕು. ಪ್ರಾಮಾಣಿಕವಾಗಿ ಮತ ಚಲಾಯಿಸಿ ಅಂತ ಜನಕ್ಕೆ ಹೇಳ್ಬೇಕು. ಎಲ್ಲಿ 56% 58% ವೋಟಿಂಗ್ ಆಗುತ್ತೆ ಬೆಂಗಳೂರಲ್ಲಿ. ಈ ತರ ಜನರನ್ನ ಹೊರಗಡೆ ಮತದಾನಕ್ಕೆ ಹೊರಗಡೆ ತರದೇ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆಯಲ್ಲ. ಇನ್ನು ಮತ ಹಾಕಿದ್ರೆ ನಿಜವಾಗ್ಲೂ ಇನ್ನು 50% ಮತ ಹಾಕಿದ್ರೆ ಸಮರ್ಥ ಅಭ್ಯರ್ಥಿ ಆಯ್ಕೆ ಆಗುವಂತ ಸಾಧ್ಯತೆ ಇರುತ್ತೆ. ಮತ ಚಲಾಯಿಸೋರು 50%. ಅವರಲ್ಲಿ ಮತ ಯಾಕೆ ಚಲಾಯಿಸ್ತಾರೆ ಅಂದ್ರೆ ಇವ್ರು ನನ್ಗೆ ದುಡ್ಡು ಕೊಟ್ಟಿದ್ದಾರೆ, ಇವ್ರು ನನ್ಗೆ ಏನೋ ಒಂದಷ್ಟು ಲಾಭ ಮಾಡ್ಕೊಡ್ತಾರೆ, ಇವ್ರು ನನ್ನ ಜಾತಿಯವನು, ಇವ್ನು ನನ್ನ ಸಿದ್ಧಾಂತಗಳಿಗೆ ಹೋಗ್ತಾನೆ. ದೇಶದ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ ಅದು ಸೆಕೆಂಡ್ರಿ. ಅದು ಪ್ರಿಯಾರಿಟಿ ಅಲ್ಲದೆ ಇದ್ದಾಗ ಇನ್ನೆಲ್ಲಿ ಒಳ್ಳೆಯ ಅಭ್ಯರ್ಥಿ ಬರ್ತಾರೆ, ಒಳ್ಳೆಯ ಸರ್ಕಾರ, ಒಳ್ಳೆಯ ಅಧಿಕಾರ, ಒಳ್ಳೆಯ ಆಡಳಿತ. ಈ ಒಂದು ವಿಚಾರ ನೀವು ಪ್ರಸ್ತಾಪ ಮಾಡಿದ್ರೆ ಇದಕ್ಕೊಂದು ನಾನು ಉತ್ತಮ ಉದಾಹರಣೆ ಹೇಳಬೇಕು. ಬಿಜೆಪಿ ಪಕ್ಷದ ಸಂಸದರಾಗಿದ್ದಂಥವ್ರು ಇವಾಗ ಮತ್ತೆ ಸಂಸದರಾಗ್ತಾರ ನೋಡ್ಬೇಕು. ತೇಜಸ್ವಿ ಸೂರ್ಯ ಅವರ MP ಆಫೀಸ್ ಕಡೆಯಿಂದ ಒಂದು ಫೆಲೋಶಿಪ್ ಪ್ರೋಗ್ರಾಮ್ ನಡೆಸ್ತಾರೆ. YCL ಅಂತ ಹೇಳಿ, ಯೂತ್ ಕ್ಯಾನ್ ಲೀಡ್ ಅಂತ 2 ತಿಂಗಳ ಕಾರ್ಯಕ್ರಮ. ಅದರಲ್ಲಿ ಯುವಕರನ್ನ ತುಂಬಾ ಗಟ್ಟಿಗೊಳಿಸ್ತಾ ಪ್ರಜಾಪ್ರಭುತ್ವದ ಎಲ್ಲ ಡೆಮೊಕ್ರಾಟಿಕ್ ಪ್ರಾಸೆಸ್ ನಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಅವ್ರು ಟ್ರೈನ್ ಮಾಡ್ತಾರೆ. ಈ ತರದ ಕಾರ್ಯಕ್ರಮಗಳನ್ನ ಎಲ್ಲ MP-ಗಳು, MLA-ಗಳು, ಕಾರ್ಪೊರೇಟರ್ಗಳು ಮಾಡಬೇಕು. 5 ಕೋಟಿ 8 ಕೋಟಿ 2 ಕೋಟಿ ನಾನಾ ಸ್ಕೀಮ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬರುತ್ತೆ. YCL ಅಂತ ಕಾರ್ಯಕ್ರಮಗಳನ್ನ ಎಲ್ಲ MLA-ಗಳು, MP-ಗಳು ಮಾಡಬೇಕು. ಐ ಮೇ ಡಿಸ್ಅಗ್ರಿ ವಿತ್ ಮೆನಿ ಆಫ್ ದ ಪಾಯಿಂಟ್ಸ್ ಆಫ್ ಬಿಜೆಪಿ, ಬಟ್ ತೇಜಸ್ವಿ ಸೂರ್ಯ ಅವರು ಮಾಡ್ತಿರುವಂತ ಅಮೋಘ ಕಾರ್ಯವನ್ನ ನಾವು ಶ್ಲಾಘಿಸಬೇಕು. ಈ ರೀತಿಯ ಅಮೋಘ ಕಾರ್ಯವನ್ನ ಎಲ್ಲರೂ ಕೂಡ ಅವರು ಉದಾಹರಣೆಯಾಗಿ ತಗೊಂಡು ದೇ ಶುಡ್ ಇಂಪ್ಲಿಮೆಂಟ್ ಸಚ್ ಥಿಂಗ್ಸ್. ಆ ಮೂಲಕ ನಾವು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಸಬಲಗೊಳಿಸಬಹುದು. ಆ ಮೂಲಕ ವಿ ಕ್ಯಾನ್ ರಿಯಲಿ ಡೆವಲಪ್, ವಿ ಕ್ಯಾನ್ ರಿಯಲಿ ಬ್ರಿಂಗ್ ವೈಬ್ರೆಂಟ್. ನೋಡಿ, ಈಗ ಬೆಂಗಳೂರು ಅಂತ ಬಂದಾಗ ನೀವು ಬೆಂಗಳೂರಿನವರಾಗಿರೋದ್ರಿಂದ ಬೆಂಗಳೂರಲ್ಲಿ ಬಿಜೆಪಿಗೆ ಪದೇ ಜನ ಒಲವು ತೋರಿಸ್ತಾ ಇದ್ದಾರೆ. ಎಲ್ಲ ಅಷ್ಟು ಕ್ಷೇತ್ರಗಳು ಬಿಜೆಪಿ 98ರಿಂದ ಅನಂತಕುಮಾರ್ ನಂತರದಿಂದ ಗೆದ್ಕೊಂಡ್ ಬರ್ತಾ 2004ರಿಂದ ಸೆಂಟ್ರಲ್ ಗೆದ್ಕೋತಾ ಇದ್ರೆ. ಅದ್ರಲ್ಲಿ ನೋಡಿ, ಸೆಂಟ್ರಲ್ ಅಲ್ಲಿ PC ಮೋಹನ್ 3 ಜನ ಮಂತ್ರಿಗಳಿದ್ದಾರೆ. KJ ಜಾರ್ಜ್, ಚಾಮರಾಜಪೇಟೆಯಲ್ಲಿ ಜಮೀರು, ಇನ್ನೊಂದ್ ಕಡೆ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್, 3 ಜನ ಹಿರಿಯ ಸಚಿವರು. ಅಷ್ಟಿದ್ರು ಕೂಡ ಮುನ್ನಡೆ ಸಾಧಿಸ್ತಾರೆ. 2004ರಿಂದ ಗೆಲ್ತಾ ಇದ್ದಾರೆ. ಸೊ ಈ ತರ ಗೆದ್ದಾಗ ಬೆಂಗಳೂರಿಗೆ ಬಿಜೆಪಿ ಕೊಡುಗೆ ಕೊಡ್ತಾ ಇದೆಯಾ? ಬೆಂಗಳೂರು 4 ಮತ್ತೆ ಗ್ರಾಮಾಂತರನು ಗೆಲ್ಲೋ ಸಾಧ್ಯತೆ ಕಾಣಿಸ್ತಾ ಇದೆ. ಲೀಡ್ ನೋಡಿದ್ರೆ ಬೆಂಗಳೂರು ಬಿಜೆಪಿ ನಿಜವಾಗ್ಲೂ ಗೆದ್ದು ಇಷ್ಟು 20 ವರ್ಷಗಳಲ್ಲಿ ಕೆಲಸ ಮಾಡಿದ್ಯಾ? ಸ್ಪೆಸಿಫಿಕ್ ಆಗಿ ನನ್ನನ್ನು ಕೇಳಿದ್ರೆ ನನಗೆ ಬೆಂಗಳೂರಿನಲ್ಲಿ ಬಿಜೆಪಿ ಅಪ್ ಟು ದ ಮಾರ್ಕ್ ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನ್ಸಲ್ಲ. ಮೊದಲನೇದಾಗಿ ಒಬ್ಬ ಪ್ರಜೆಯಾಗಿ ನಾನು ಕೂಡ ಆಡಳಿತದಲ್ಲಿ ಸುಧಾರಣೆ ತರೋ ನಿಟ್ಟಿನಲ್ಲಿ ನಾನು ಕೂಡ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ನಾನೇ ಕೇಳ್ಕೋಬೇಕು. ನಾವು 30, ಇದು ಬಹಳ ಮುಖ್ಯ. ನನಗೆ 18 ವಯಸ್ಸು ತುಂಬ 12 ವರ್ಷ ಆಯ್ತು. ಪ್ರಾಬಬ್ಲಿ ಇದು ನನ್ನ 3ನೇ ಮತದಾನ. ನಾನು ಡೆಮೊಕ್ರಾಟಿಕ್ ಪ್ರಾಸೆಸ್ ನಲ್ಲಿ ಎಷ್ಟು ಮಟ್ಟಿಗೆ ನಾನು ಇನ್ವಾಲ್ವ್ ಆಗಿದ್ದೀನಿ, ಪಾಲಿಸಿ ಮೇಕಿಂಗ್ ನಾನು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅದು ಬಹಳ ಮುಖ್ಯ. ನಾನು ವೋಟ್ ಹಾಕ್ಬಿಟ್ಟು 5 ವರ್ಷ ಮನೇಲಿ ಕುತ್ಕೊಂಡು ನಿದ್ದೆ ಮಾಡ್ತೀನಪ್ಪ ಇನ್ನೊಬ್ಬ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಆಗಲ್ಲ. ನಿಜ, ಇವ್ರು ಆಡುವಂತ ಮಾತುಗಳು ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು. ಯಾಕೆ ಗೊತ್ತಾ, ನಾವು ಒಂದಿನ ಹೋಗಿ ವೋಟ್ ಹಾಕ್ಬಿಟ್ಟು ಆಮೇಲೆ ಮೋದಿ ಬೈಯೋದು, ರಾಹುಲ್ ಗಾಂಧಿ ಬೈಯೋ ಕೆಲಸ ಮಾಡ್ಕೊಂಡಿದೀವಿ. ನಾವು ಸೆಷನ್ ನೋಡ್ತೀವ, ಲೋಕಸಭೆ ವಿಧಾನಸಭಾ ಅಧಿವೇಶನದಲ್ಲಿ ನಾವು ಆಯ್ಕೆ ಮಾಡಿದಂತ ಸಚಿವರು, ಸಂಸದರು, ಶಾಸಕರು ಏನ್ ಮಾತಾಡ್ತಾ ಇದ್ದಾರೆ, ನಮ್ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳ್ತಾರ, ಇಲ್ಲಿನ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಪರಿಹಾರ ತಗೋತಾರ, ಇದು ಯಾವ್ದು ನೋಡಲ್ಲ.
ನಾವೇನ್ ಮಾಡ್ತೀವಿ, ನಮ್ ಚರಂಡಿ ಸಮಸ್ಯೆ ಆದ್ರೆ ಹೋಗಿ MLA ಹತ್ರ ತಗೊಂಡು ಹೋಗ್ತೀವಿ, ನಮ್ ಬೀದಿ ದೀಪದ ಸಮಸ್ಯೆ ಆದ್ರೆ ಸಂಸದನಿಗೆ ಕಾಯ್ತೀವಿ. ಬೀದಿ ದೀಪದ ಸಮಸ್ಯೆಗೆ ಸಂಸದ ಬರ್ಬೇಕು ಅಂತಿಲ್ಲ, ಸ್ಥಳೀಯ ಆಡಳಿತ ಇದೆ. ಜನರಿಗೆ ಈ ಕಾಮನ್ ಸೆನ್ಸ್ ಸ್ವಲ್ಪ ಕಡಿಮೆ ಇದೆ, ತಪ್ಪು ಅಂತಲ್ಲ, ಇದನ್ನ ತಿಳಿಸೋರೇ ಇಲ್ಲ. ಬಟ್ ಪ್ಯಾರಲಲ್ ಪಾರ್ಟೀಸ್, KRS, ಆಮ್ ಆದ್ಮಿ, ನಿಮ್ಮ ಪ್ರಜಾಕೀಯ, ಈ ತರದ ಆಮ್ ಆದ್ಮಿ ಕೂಡ ಒಂದು ಸ್ವಲ್ಪ ಪೊಲಿಟಿಕಲ್ ಆ ಕಡೆ ಹೊರಟಾಗಿದ್ದಾರೆ. ನೀವು ಬಹುಶಃ ಸ್ಥಳೀಯ ಮಟ್ಟದಲ್ಲಿ ಏನ್ ಸಮಸ್ಯೆ ಜನರಿಗೆ ತಿಳಿ ಹೇಳೋ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಗೆ ಅದಕ್ಕೆ ಅಭಿನಂದನೆ ಹೇಳಬೇಕು. ಜೊತೆಗೆ ಇಲ್ಲಿ ಅಪ್ಡೇಟ್ಸ್ ಅನ್ನ ಮತ್ತಷ್ಟು ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಹೈದರಾಬಾದ್ ಬಹಳ ಕ್ಯೂರಿಯಾಸಿಟಿ ಮೂಡಿಸಿತ್ತು. ಈಗ ನೀವು ಹೇಳಿದ್ರಿ ಒಂದಷ್ಟು ಸಿದ್ಧಾಂತಗಳ ಮೇಲೆ ಹೋಗುತ್ತೆ, ಈಗ ಎಡ ಅಬಲ ಇದೆಲ್ಲ ಹೋಗ್ತಾ ಇರುತ್ತೆ ಅಂತ. ನೋಡಿ, ಅಲ್ಲಿ ಮಾಧವಿ ಲತಾ ಬಹಳ ಭರವಸೆ ಮೂಡಿಸಿದ್ರು, ಅವರು ಒಂದಷ್ಟು ಮುನ್ನಡೆಗೂ ಬಂದ್ರು. ಮತ್ತೆ ಈಗ OWC ಮುನ್ನಡೆ. OWC ಅವರ ಪಾರ್ಟಿ, ಅವರ ಅಪ್ಪ ಅಸಾವುದ್ದೀನ್ OWC ಕಾಲದಿಂದ ಜಹಗೀರ್ ಹೈದರಾಬಾದ್ 40 ವರ್ಷಗಳಿಂದ ಅವ್ರ ಕೈಯಲ್ಲೇ ಇದೆ. ಸ್ವತಂತ್ರ ಬಂದ ನಂತರ ಅವ್ರ ಕೈಯಲ್ಲೇ ಇದೆ. 20 ವರ್ಷಗಳಿಂದ ಈಗ ಇವರೇ ಗೆಲ್ತಾ ಇದ್ದಾರೆ, 4 ಬಾರಿಯಿಂದ ಗೆಲ್ತಾ ಇದ್ದಾರೆ. ಬದಲಾವಣೆ ಆಗುತ್ತೆ ಅಂತ ನೋಡಿ, ಈ ತರ ಕೆಲವು ಕ್ಷೇತ್ರಗಳನ್ನ ಕೆಲವರು ಕಬ್ಜಾ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಬೆಂಗಳೂರು ಅಂತ ಅನ್ಕೊಳ್ಳಿ, ನಾವೇನು OWC ಮಾತ್ರ ಹೇಳ್ತಾ ಇಲ್ಲ. ಅಲ್ಲಿ ಅವರೇ ಗೆಲ್ತಾರೆ, ಕೆಲಸ ಮಾಡ್ತಾರೋ ಬಿಡ್ತಾರೋ, ಚುನಾವಣೆ ಆಗಿ ಇನ್ನೇನು ಚುನಾವಣೆಗೆ 5 ತಿಂಗಳಿದೆ ಅಂತ ಅಂದಾಗ ಓಡಾಡಕ್ ಸ್ಟಾರ್ಟ್ ಮಾಡ್ತಾರೆ. 4 ವರ್ಷ ನಾಪತ್ತೆ. ಸೊ ಒಂದಷ್ಟು ಕ್ಷೇತ್ರಗಳ ಅಪ್ಡೇಟ್ ನೋಡ್ತಾ ಹೋಗೋಣ. ಈಗ ಬಿಜೆಪಿ ಏನು 300 ಸ್ಥಾನ ಪಡ್ಕೊಳ್ಳುತ್ತಾ ಇಲ್ವಾ ಅನ್ನುವಂತ ಚರ್ಚೆ ಶುರುವಾಗಿದೆ. ಆ ರೀತಿಯ ಟ್ರೆಂಡ್ ಕಾಣ್ತಾ ಇದೆ. ಆದ್ರೆ ಇಂಡಿಯಾ ಅಲಯನ್ಸ್ 200 ದಾಟುತ್ತೆ, ಬಿಜೆಪಿ 300 ದಾಟಲ್ವಾ ಅನ್ನುವ ಪ್ರಶ್ನೆಗಳು ಇಲ್ಲಿ ಅದರ್ಸ್ಗೆ ಕಡಿಮೆ ಆಗಿದೆ. ಬಿಜೆಪಿ ತೀರಾ ಕಡಿಮೆ ಆಗಿದೆ ಅಂತ ಹೇಳಂಗಿಲ್ಲ. ಇತರ ಪಕ್ಷಗಳೇನಿತ್ತೋ ಅದರ್ಸ್ ಯಾವ ಅಲಯನ್ಸ್ಗೂ ಸೇರದೆ ಇರುವಂತ ಕೆಲವು ಪಕ್ಷಗಳಿದಾವಲ್ಲ, 2 ಅಲಯನ್ಸ್ಗೆ ಸೇರದೆ, ಅವ್ರ ಮತಗಳು ಅವ್ರು ಕಡಿಮೆ ಇದ್ದಾರೆ. ಬೇರೆ 2 ಪಕ್ಷಗಳು ತುಂಬಾ ಸ್ಟ್ರಾಂಗ್ ಆದ ಕಾಣಿಸ್ತಾ ಇದೆ. ಬಹುಶಃ ಈ ಬಾರಿ ನಾನು ಅನ್ಕೊಳ್ಳೋದು, ಒಂದು ಸ್ಟ್ರಾಂಗ್ ಅಪೋಸಿಷನ್ ಆದ್ರೂ ಬಂದ್ರೆ ಸ್ವಲ್ಪ ಈ ಪಕ್ಷದ ಆಡಳಿತ ಪಕ್ಷದ ತಪ್ಪುಗಳನ್ನ ಅದನ್ನ ಸರಿಪಡಿಸಿ. ಯಾಕಂದ್ರೆ ನೋಡ್ತೀವಿ ಲೋಕಸಭೆಯಲ್ಲಿ ಮೋದಿನೋ ಅಮಿತ್ ಶಾನೋ ಮಾತಾಡ್ತಾ ಇದ್ರೆ ಅವ್ರಿಗೆ ಎದುರು ಮಾತಾಡೋರೇ ಇಲ್ಲ. ಅಷ್ಟರ ಮಟ್ಟಿಗೆ 40-50 ಜನ ಇರ್ತಾರೆ ವಿರೋಧ ಪಕ್ಷದವರು, ಅವ್ರಿಗೆ ಮಾತಾಡಕ್ ಅವಕಾಶ ಇರಲ್ಲ. ಅಷ್ಟರ ಮಟ್ಟಿಗೆ ಇವ್ರು ಸ್ಟ್ರಾಂಗ್ ಇರ್ತಾರೆ. ಅದೇ ಪ್ರತಿಪಕ್ಷ ಸ್ಟ್ರಾಂಗ್ ಆದ್ರೆ ಬಹುಶಃ ಈ ಬಾರಿ ಆಡಳಿತದಲ್ಲಿ ಇನ್ನೊಂದಷ್ಟು ಅಭಿವೃದ್ಧಿ ಆಗ್ಬೋದಾ? ಏನನ್ಸುತ್ತೆ ನಿಮ್ಗೆ? 200 ಸ್ಥಾನ ಏನಾದ್ರು ಇಂಡಿಯಾ ಅಲಯನ್ಸ್ ತಗೊಂಡು ಇವ್ರು 300 ತಗೊಂಡ್ರೆ ಬಹುಶಃ ಏನಾದ್ರು ಇನ್ನೂ ಸ್ವಲ್ಪ ಅಭಿವೃದ್ಧಿಗೆ ಪೂರಕ ಆಗ್ಬೋದಾ? ಏನಂತಂದ್ರೆ, ನಾವ್ ಎಲ್ಲಿವರೆಗೂ ಕೂಡ ಕನ್ಸ್ಟ್ರಕ್ಟಿವ್ ಪಾಲಿಟಿಕ್ಸ್ ಅನ್ನ ನಾವು ತಂದ್ಕೊಳಲ್ಲ. ಜಸ್ಟ್ ಒಂದು ಪ್ರಬಲವಾದ ವಿರೋಧ ಪಕ್ಷ ಇನ್ ನಂಬರ್ಸ್ ಬಂದ್ರೆ ಇದಿಲ್ಲ, ಇನ್ ಕಲ್ಚರ್ ಇನ್ ನೇಚರ್ ನಾವು ಬದಲಾಗಬೇಕು. ಈ ನಂಬರ್ಸ್ ಬಂದ್ವಿ, ಸರಿ ಆಯ್ತು, ಒಂದು ಪ್ರಬಲ ವಿರೋಧ ಪಕ್ಷ ಅಂತ ನಂಬರ್ಸ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಡಿಸೈಡ್ ದ ಡೆವಲಪ್ಮೆಂಟ್ ಆಫ್ ನೇಷನ್. ಇಟ್ ಇಸ್ ಆಲ್ ಅಬೌಟ್ ಅವರ್ ಕಲ್ಚರ್, ಹೌ ವಿ ಎಕ್ಸಾಕ್ಟ್ಲಿ ಇನ್ವಾಲ್ವ್ ಅವರ್ಸೆಲ್ಫ್ ಇನ್ ಡೆಮೋಕ್ರೆಟಿಕ್ ಪ್ರಾಸೆಸ್. ಸೊ ಎಲ್ಲದಕ್ಕೂ ಫೈನಲಿ ಬರುವಂತದ್ದು ಜನತಾ ಪ್ರಭುನೇ. ನಾವು ಬಹಳಷ್ಟು ಪೊಲಿಟಿಕಲ್ ಅನಾಲಿಸಿಸ್ ನಾವು ಏನಂತ ಗಮನಿಸ್ತೀವಿ ಅಂತಂದ್ರೆ, ಒಂದು ಪ್ರಬಲ ವಿರೋಧ ಪಕ್ಷ ಬಂತು ಅಂತಂದ್ರೆ ಅದು ದೇಶದ ಅಭಿವೃದ್ಧಿಗೆ ತುಂಬಾ ಪೂರಕವಾಗಿ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ನೀವು ನನ್ನನ್ನು ವೈಯಕ್ತಿಕವಾಗಿ ಕೇಳಿದ್ರೆ ಅದು ನನಗೆ ಇವತ್ತಿನವರೆಗೂ ಅದು ಅರ್ಥ ಆಗಿಲ್ಲ. ನಾನೊಂದು ವಿರೋಧ ಪಕ್ಷವನ್ನ ತರ್ತೀನಿ, ಆಯ್ತಾ, ಅದು ಡೆಮೋಕ್ರಸಿಯನ್ನ ಮತ್ತಷ್ಟು ಬಲಗೊಳಿಸುತ್ತೆ ಅನ್ನೋ ಒಂದು ಉದ್ದೇಶದಿಂದ ತರ್ತೀನಿ. ಬಟ್ ವೋಟ್ ಹಾಕ್ಬಿಟ್ಟು ನಾನು ಮತ್ತೆ 5 ವರ್ಷ ಮನೇಲಿ ಕೂತ್ಕೊಳ್ತೀನಿ ಅಂತಂದ್ರೆ ಏನು? ಬಿಜೆಪಿಗೆ ಪ್ಯಾರಲ್ ಆಗಿ ಒಂದು ಅಭಿವೃದ್ಧಿಗೆ ಏನು ಪ್ರತಿಪಕ್ಷ ವಿರೋಧ ಪಕ್ಷ ತಂದು ಮಾಡದೆ ಬಿಟ್ಟೆ. ಆಮೇಲೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದಾರೆ ಅಂತ ಕೇಳಲ್ಲ, ಅದ್ರ ಬಗ್ಗೆ ಗಮನ. 5 ವರ್ಷ ಆದ್ಮೇಲೆ ನಾನು ಓಟ್ ಹಾಕಕ್ ಹೋಗ್ತೀನಿ ಅಂದ್ರೆ ಪ್ರಯೋಜನ ಆಗಲ್ಲ. ನಾವು ಜನಸಾಮಾನ್ಯರಾಗಿ ನಾವು ಪ್ರಜೆಗಳು ವಿ ಆರ್ ಎಂಜಾಯಿಂಗ್ ಟ್ರೇಡಿಂಗ್. ನಾವೇ ಇವತ್ತು ಕುದುರೆ ವ್ಯಾಪಾರ, ಅವನ್ನ ಎತ್ಕೊಂಡು ಹೋಗೋದು, ಅವನ್ನ ಎತ್ಕೊಂಡು ಮಜಾ ಮಾಡ್ತಾ ಇದ್ದೀವಿ. ನಾವುಗಳೇ ಪ್ರಜಾಪ್ರಭುತ್ವದ ಕಗ್ಗೋಲೆ ಕಾರಣ ಆಗಿರೋ ರಾಜಕೀಯ ಪಕ್ಷಗಳಲ್ಲ, ಪ್ರಜಾಪ್ರಭುತ್ವದ ಕಗ್ಗೋಲೆಗೆ ಕಾರಣ ಆಗಿರೋದು ಪ್ರಜಾಪ್ರಭುಗಳಾದ ನಾವು. ಅನ್ಲೆಸ್ ಅಂಡ್ ಅಂಟಿಲ್ ವಿ ಬಿಕಮ್ ಪ್ಯೂರ್, ನಾವ್ ಏನು ಕೂಡ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಬದಲಾವಣೆ ಆದ್ರೂ ಕೂಡ ಇಟ್ ಇಸ್ ನಾಟ್ ಗೋಯಿಂಗ್ ಟು ಸಸ್ಟೈನ್. ಇಂಟೆನ್ಷನ್ಸ್ ಮಸ್ಟ್ ಬಿ ಆಲ್ವೇಸ್ ಪ್ಯೂರ್, ಇಂಟೆನ್ಷನ್ಸ್ ಮಸ್ಟ್ ಬಿ ಆಲ್ವೇಸ್ ಜೆನ್ಯೂನ್. ವಿತ್ ಜೆನ್ಯೂನ್ ಇಂಟೆನ್ಷನ್ಸ್ ದೆನ್ ಓನ್ಲಿ ಡೆವಲಪ್ಮೆಂಟ್ ಇನ್ ಸಸ್ಟೈನ್. ನೀವು ಬೇರೆ ಯಾವ ಪಕ್ಷದವ್ರು ಕೂರಿಸ್ಕೊಂಡ್ರು ಕೂಡ ಈ ರೀತಿ ಮಾತುಗಳಂತ ನಿಮಗೆ ಬರಲ್ಲ. ಯಾಕೆಂದ್ರೆ ಎಲ್ಲವೂ ನಂಬರ್ಸ್ ಮೇಲೆ ಇಲ್ಲಾಂದ್ರೆ ನಾಯಕತ್ವದ ಮೇಲೆ ಹೋಗ್ತವೆ. ತುಂಬಾ ಜನರಿಗೆ ಬೇಕಾದಂತದ್ದನ್ನ ಮಾತಾಡ್ತಾರೆ. ಅದಕ್ಕೆ ಉಪೇಂದ್ರ ಅವರ ಉತ್ತಮ ಪ್ರಜಾಕೀಯ ಪಕ್ಷ ನಿಜಕ್ಕೂ ಜನ ಅದನ್ನೊಂದು ಹೋಪ್ ಇಟ್ಕೊಂಡಿದ್ದಾರೆ. ಬಟ್ ಯಾವಾಗ ಅಷ್ಟು ಲೀಡ್ ತೆಗೆದು ನೋಡಿ, ಕರ್ನಾಟಕದಕ್ಕೆ ಹೋಗೋಣ. ಇಲ್ಲ ನಮ್ಗೆ ಏನಾದ್ರು ನಮ್ಮ ಕರ್ನಾಟಕ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೋಡ್ಬೇಕು. 17ರಲ್ಲಿ ಬಿಜೆಪಿ ಲೀಡಿಂಗ್ ಅಲ್ಲಿದೆ, 3ರಲ್ಲಿ JDS ಇದೆ, 8ರಲ್ಲಿ ಕಾಂಗ್ರೆಸ್ ಇದೆ. ಎಕ್ಸಿಟ್ ಪೋಲ್ ಅನ್ನ ಮೀರಿ ಒಂದಷ್ಟು ಬದಲಾವಣೆ ಕಾಣಿಸ್ತಾ ಇದೆ. ಬಹುಶಃ ಇನ್ನೇನು ಅರ್ಧ ಮತ ಎಣಿಕೆ ಮುಗಿದಿರುತ್ತೆ, ಒಂದು ಪಿಕ್ಚರ್ ಬರ್ತಾ ಇದೆ. ಇದೇ ಲೀಡ್ ಮುಂದುವರೆದ್ರೆ 17 ಬಿಜೆಪಿ ಇದ್ರೆ +3 ಅಂದ್ರೆ 20 ಅಂತಂದ್ರೂ ಕೂಡ ಇದು ಬಿಜೆಪಿಯ ಭರ್ಜರಿ ಏನು ಅಲ್ಲ. ಬಿಜೆಪಿ 22, 23 ಎಕ್ಸ್ಪೆಕ್ಟೆಡ್ ಇತ್ತು. ಅಂದ್ರೆ ಎಲ್ಲ ಪೋಲ್ಸ್ ಏನ್ ಬಂದಿತ್ತು ಅಂದ್ರೆ 5 ಸ್ಥಾನ ಕಾಂಗ್ರೆಸ್ ಬರುತ್ತೆ, 22, 23 ಬಿಜೆಪಿ ಅಂತ ಅನ್ನೋದಿತ್ತು. 5ರಿಂದ 6 ಹೆಚ್ಚು ಅಂದ್ರೆ 5 ಅಂತ ಹೇಳಿ.
ಸೊ ಹೀಗಿರುವಾಗ ಏನು ಬದಲಾವಣೆ ಆಗಿರ್ಬೋದು ಅನ್ಸುತ್ತೆ ನಿಮ್ ಪ್ರಕಾರ? ಕರ್ನಾಟಕದಲ್ಲಿ ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ ಲೀಡಿಂಗ್ ತಗೊಳುತ್ತೆ, 2-3 ಕ್ಷೇತ್ರ ಹೆಚ್ಚಿಗೆ ಗೆಲ್ತದೆ, ಏನ್ ಕಾರಣ? ಅದಕ್ಕೆ ನನಗನ್ಸೋವಂಥದ್ದು ಈಗಿನ ಮೊನ್ನೆ ಏನು ಗ್ಯಾರಂಟಿ ಸ್ಕೀಮ್ಗಳು ಬಂದು ಅದರ ಪ್ರಭಾವ ತುಂಬಾ ಎಫೆಕ್ಟ್ ಮಾಡಿದೆ ಬಿಜೆಪಿಗೆ ಅಂತ ಹೇಳಿ ಅನ್ಸುತ್ತೆ. ಯಾಕೆಂತಂದ್ರೆ ಬಿಜೆಪಿ ಕೂಡ ತನ್ನ ಮ್ಯಾನಿಫೆಸ್ಟೋ ಆ ತರದ ಬಹಳಷ್ಟು ವಿಚಾರವನ್ನ ಮಂಡಿಸೋ ಪ್ರಸ್ತಾಪ ಮಾಡುವಂತ ಮಾತುಕತೆಗಳು ಬಂದಿದ್ವು. ಸೊ ದಟ್ ಈಸ್ ದ ಫ್ಯಾಕ್ಟರ್ ವಿಚ್ ಆಕ್ಚುಲಿ ಬಹಳಷ್ಟು ವಿಚಾರವನ್ನ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ನನಗನ್ಸುತ್ತೆ. ಆ ಕಾರಣ 1-2-3 ಸೀಟು. ಮತ್ತೊಂದು ಏನಂತಂದ್ರೆ ಬಿಜೆಪಿ ಒಳಗೇನೆ ಬಂಡಾಯ. ನೀವು ನೋಡಿರ್ಬೋದು ಕೆ.ಎಸ್. ಈಶ್ವರಪ್ಪನವರು ಯಡಿಯೂರಪ್ಪನವ್ರಿಗೆ ತೊಡೆ ತಟ್ಟಬೇಕು ಅಂತ ಹೇಳಿ ಅವರನ್ನೇ ಆಚೆ ಬಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡಿರುವಂತದ್ದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ನಾನು ಕೇಳಬೇಕು, ಪ್ರಜ್ವಲ್ ರೇವಣ್ಣ ಪ್ರಕರಣ, ಪೆನ್ಡ್ರೈವ್ ಪ್ರಕರಣ ಆಯ್ತು, ಇಡೀ ರಾಜ್ಯದಲ್ಲಿ ಅವರ ಜನರಿಗೆ ಅಸಹ್ಯ ಆಗಷ್ಟರ ಮಟ್ಟಿಗೆ. ಇದು ಡಿಸೆಂಬರ್ 26ಕ್ಕೆ ಅಲ್ಲ, ಏಪ್ರಿಲ್ 26 ಚುನಾವಣೆ ನಡೆದ ದಿನ ಅವ್ರು ಇಲ್ಲಿಂದ ಫ್ಲೈಟ್ ಹತ್ತಿತ್ತು. ಅದರ ನಂತರ ಮಾಧ್ಯಮದ ದೊಡ್ಡ ಸುದ್ದಿ ಆಯ್ತು. ಅದು 2ನೇ ಹಂತದ ಚುನಾವಣೆಗೆ ಅಫೆಕ್ಟ್ ಮಾಡ್ತು ಅನ್ಸುತ್ತೆ, ಮೇ 7ಕ್ಕೆ. ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಜಾಸ್ತಿ ಸೀಟ್ಸ್ ಗಳನ್ನ ಕಳ್ಕೊತಾ ಇದೆ, ದಕ್ಷಿಣದಲ್ಲಿ ಬಿಜೆಪಿ ಸ್ಟೇಬಲ್ ಆಗಿದೆ. ಹಾಗಾಗಿ ಅಂತ ಪ್ರಕರಣಗಳು ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ಅಂತ ಅನ್ಸುತ್ತಾ? ನನಗೇನು ಅನ್ಸಲ್ಲ. ನನಗೆ ನೀವು ತುಂಬಾ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಆ ವಿಚಾರವಾಗಿ ಜನ ತುಂಬಾ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ ಅನ್ಸುತ್ತಲ್ಲ, ಆ ಲೆಕ್ಕಾಚಾರ ಈ ತರದ್ದೇನು ತುಂಬಾ ಪ್ರಭಾವ ಬೀರುತ್ತೆ ಅಂತ ಅನ್ಸಲ್ಲ. ಈಗ ಫೈನಲಿ ನಿಮ್ಮನ್ನ ಒಂದು ಪ್ರಶ್ನೆ ಕೇಳೋದು, ಪ್ರಜಾಕೀಯ ಏನು ಮುಂದಿನ ಟಾರ್ಗೆಟ್ ಏನು ಪ್ರಜಾಕೀಯದ್ದು? ಚುನಾವಣೆ BBMP ಚುನಾವಣೆ ಬರ್ತಾ ಇದೆ. ಯಾಕೆಂದ್ರೆ ಬೆಂಗಳೂರಿನಂತ ಭಾಗದಲ್ಲಿ ಜನ ನಿಜವಾಗ್ಲೂ ಸೆನ್ಸಿಬಲ್ ವೋಟರ್ಸ್ ಇದ್ದಾರೆ. ಯಾಕೆ 50-60% ವೋಟ್ ಮಾಡ್ತಾರೆ ಅಂದ್ರೆ ವೋಟ್ ಮಾಡೋ ಇಂಟ್ರೆಸ್ಟೇ ಇಲ್ಲ ಅವ್ರಿಗೆ. ನಾವು ಬೆಂಗಳೂರು ತುಂಬಾ ಜನ ಮಾತಾಡ್ಸಾಗಿ ಏನು ವೋಟ್ ಮಾಡ್ಬೇಕು ಸರ್, ನಮ್ ಕೆಲಸ ನಮ್ಗೆ, ಅವ್ರೇ ನಮ್ಮ ಮನೆಗೆ ಬರ್ತಾರ, ಅವ್ರೇನ್ ಅಟ್ಲೀಸ್ಟ್ ನಮ್ ರೋಡ್ ಸರಿ ಮಾಡ್ತಾರ, ಇಲ್ಲಿ ಯಾರು ಬರಲ್ಲ ಸರ್, 5 ವರ್ಷ ಆದ್ರೂ ಒಂದಿನ ಮುಖ ನೋಡಿಲ್ಲ. ಸೊ ಪ್ರಜಾಕೀಯದಂತ ಪ್ಲಾನ್ ಏನಿದೆ, ಪ್ರತಿದಿನ ಅಭ್ಯರ್ಥಿ ಅವ್ನ ಸಂಸದ ಬೀದಿಲಿ ಇರ್ಬೇಕು, ಮನೆ ಸಮಸ್ಯೆ ಕೇಳ್ಬೇಕು, ಅವನು ಜನರ ಜೊತೆಗೆ ಇರ್ಬೇಕು, ಜನರು ಬಿಟ್ಟು ಹೋಗಂಗೆ ಇಲ್ಲ, 365 ದಿನ ಜನರ ಜೊತೆಗೆ ಇರ್ಲೇಬೇಕು ಅನ್ನೋದು. ಸೊ ನಿಮ್ಮ ಮುಂದಿನ ಯೋಜನೆಗಳು ಏನು ಪ್ರಜಾಕೀಯ? ಈಗ ಸರ್ ಇದಂತೂ ಮುಗಿತು, 20 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೀರಾ ನೀವು, ಒಂದಷ್ಟು ಮಟ್ಟಿಗೆ ಜನರು ಇರ್ಬೋದು, ZP ಇರ್ಬೋದು, ಎಲ್ಲಾ BBM ಕಾರ್ಪೊರೇಷನ್ ಎಲೆಕ್ಷನ್ಸ್, ಕೌನ್ಸಿಲ್ ಎಲೆಕ್ಷನ್ಸ್, ಎಲ್ಲಾ ಎಲೆಕ್ಷನ್ಸ್ ಅಲ್ಲೂ ಕೂಡ ನಾವು ಭಾಗವಹಿಸೋರಿದ್ದೀವಿ. ಪ್ರಜಾಕೀಯದಿಂದ ನಾವೆಲ್ಲರನ್ನೂ ಕೇಳ್ಕೊಳ್ತಾ ಇದೀವಿ. ಬೇರೆ ಯಾವುದೇ ಪಕ್ಷದಲ್ಲೂ ಕೂಡ, ರಾಜಕೀಯ ಪಕ್ಷಗಳಲ್ಲಿ ನೀವು ಬಂದು ಎಲೆಕ್ಷನ್ ನಿಂತ್ಕೊಳ್ಳಿ, ನಾವು ನಿಮ್ ಪರ ಪ್ರಚಾರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲೂ ಹೇಳಲ್ಲ. ವಿ ಆರ್ ಇನ್ವೈಟಿಂಗ್ ಸ್ಟೂಡೆಂಟ್ಸ್. ಈಗ 21 ವರ್ಷ ಮುಗಿಸಿರ್ತಾರೆ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಗೆ ನಾವೊಂದು ನೆಟ್ವರ್ಕ್ ಅನ್ನು ಡೆವಲಪ್ ಮಾಡ್ತಾ ಇದೀವಿ. 2029 ಮತ್ತು 2028 2028ರ MLA ಎಲೆಕ್ಷನ್ಸ್ ಗೆ, 2029ರ MP ಎಲೆಕ್ಷನ್ಸ್ ಗೆ ಪೂರಕವಾಗಿ ಒಂದು ವೇದಿಕೆಯನ್ನ ಕಲ್ಪಿಸ್ತಾ ಇದೀವಿ. ಪೊಲಿಟಿಕಲ್ ಆಸ್ಪಿರೆಂಟ್ಸ್ ನೆಟ್ವರ್ಕ್ 2028 and 2029. ಯುವಕರು ಮುಂದೆ ಬಂದು ಎಲೆಕ್ಷನ್ ನಿಂತ್ಕೊಳ್ಬೇಕು. ಎಲೆಕ್ಷನ್ ನಿಂತ್ಕೊಳ್ಳೋದು ದುಡ್ಡು, ಅಧಿಕಾರ, ಒಂದು ಬ್ಯಾಕ್ ಗ್ರೌಂಡ್ ಬೇಡ. ಆ ತರದ ಒಂದು ಇನ್ಫ್ಲೂಯೆನ್ಸ್ ಇದ್ರೇನೆ ಏನೋ ನಾನೊಂದು ಪೊಲಿಟಿಕಲ್ ಸೆಟಪ್ ಗೆ ಎಂಟ್ರಿ ತಗೊಳ್ಳೋದಕ್ಕೆ ಸಾಧ್ಯ ಅನ್ನುವಂತ ಒಂದು ಪರಿಸ್ಥಿತಿ ಈಗ ಏನಿದೆ, ಅದನ್ನ ತೊಲಗಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ವಿ. ಆ ನಿಟ್ಟಿನಲ್ಲೇ ಬಹಳಷ್ಟು ಕೆಲಸ ಆಗಿ ನಾವು ವಿಧಾನಸಭಾ ಚುನಾವಣೆಯಲ್ಲಿ 106 ಸೀಟನ್ನು ಕಂಟೆಸ್ಟ್ ಮಾಡಿದ್ವಿ. ಈ ಸತಿ ಸುಮಾರು 20 ಸೀಟನ್ನು MP ಎಲೆಕ್ಷನ್ಸ್ ಕಂಟೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಬರೋ ವಿಧಾನಸಭಾ ಚುನಾವಣೆಯಲ್ಲಿ 224 ಕ್ಷೇತ್ರನೂ ಕಂಟೆಸ್ಟ್ ಮಾಡ್ತೀವಿ. ಬರೋ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರನೂ ಕಂಟೆಸ್ಟ್ ಮಾಡ್ತೀವಿ. ಯು ವಿಲ್ ಸಿ ಪ್ರಜಾಕೀಯ ಇಸ್ ಗೋಯಿಂಗ್ ಟು ಎಂಟರ್ ವಿಧಾನಸಭಾ ಅಂಡ್ ಲೋಕಸಭಾ ಇನ್ ಕಮಿಂಗ್ ನೆಕ್ಸ್ಟ್. ಓಕೆ, ನಿಮ್ಮ ಎಲ್ಲ ಮುಂದಿನ ಯೋಜನೆಗಳಿಗೆ ಶುಭ ಆಗಲಿ.